ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಹೆಸರು ಬಳಸಿ ಟೀಕಿಸಿದ್ದೇನೆ ಎಂಬ ಹೇಳಿಕೆಗೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಂಗಳವಾರ ಮುದ್ದೇಬಿಹಾಳದಲ್ಲಿರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಪಂಚಮಸಾಲಿ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಬಾಗಲಕೋಟೆ ಭೇಟಿ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಹೆಸರು ಬಳಸಿ ಟೀಕಿಸಿದ್ದೇನೆ ಎಂದು ಕೃತಕ ಸೃಷ್ಟಿ ಮಾಡಿ, ನಾನು ಹೇಳದಿದ್ದರೂ ನಾನೇ ಹೇಳಿದ್ದೇನೆ ಎನ್ನುವ ರೀತಿಯಲ್ಲಿ ನನ್ನ ಮಾತುಗಳನ್ನು ಸ್ವಾಮೀಜಿಯವರ ಹೆಸರಿಗೆ ತುಳುಕು ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆಸಿ ತೇಜೋವಧೆಗೆ ಯತ್ನಿಸುತ್ತಿದ್ದಾರೆ. ಸ್ವಾಮೀಜಿಗಳಾದವರು ಹೇಗಿರಬೇಕು ಎನ್ನುವ ಕುರಿತಾದ ಪ್ರಶ್ನೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿ, ಸಿದ್ದೇಶ್ವರ ಶ್ರೀ, ಸಿದ್ಧಗಂಗಾ ಶ್ರೀ ಅವರಂಥ ಆದರ್ಶ ಸ್ವಾಮೀಜಿಗಳ ಉದಾಹರಣೆ ನೀಡಿದ್ದೇನೆ ಹೊರತು ಎಲ್ಲಿಯೂ ಕೂಡಲ ಸಂಗಮ ಸ್ವಾಮೀಜಿಯವರನ್ನು ಟೀಕಿಸಿಲ್ಲ. ರಾಜಕಾರಣ ಮಾಡಬೇಕೇ ಹೊರತು ಜಗಳ ಹಚ್ಚುವ ಕೆಲಸ ಬೇಡ. ಸಾಮಾಜಿಕ ಜಾಲತಾಣದಲ್ಲಿ ನಡೆಸುತ್ತಿರುವ ಅಪಪ್ರಚಾರ ಕೂಡಲೇ ನಿಲ್ಲಿಸಬೇಕು. ಹೀಗೆ ಅಪಪ್ರಚಾರ ಮುಂದುವರೆದಿದ್ದಲ್ಲಿ ಕಾನೂನು ಕ್ರಮ ಅನಿವಾರ್ಯ ಎಂದರು. ಕೂಡ ವಿನಂತಿ ಮಾಡ್ತೇನೆ. ಆ ಭಾವನೆಯಿಂದ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ, ಮುಂದೆನೂ ಕೂಡ ಮಾತಾಡಿಲ್ಲ. ಯಾಕಂದ್ರೆ ನಾನು ಕರ್ನಾಟಕದಲ್ಲಿ ಸುಮಾರು ಮಠಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು ಮತ್ತು ನಾನು ವಿಶೇಷವಾಗಿ ಮಠದಲ್ಲಿ ಬೆಳೆದು ಬಂದಿರು. ಆದ್ರೆ ನನಗೆ ಒಂದು ಅಭಿಪ್ರಾಯ ನನ್ನಲ್ಲಿರ್ತಕ್ಕಂಥದ್ದು ನಾನು ಅವತ್ತೇನು ವ್ಯಕ್ತಪಡಿಸಿದ್ರು, ಇಡೀ ವೀರಶೈವ ಲಿಂಗಾಯತ ಸಮುದಾಯಗಳು ಒಂದಾಗಿರಬೇಕು ಅಂತಕ್ಕಂಥದ್ದು ಮೊದಲಿಂದ ನಾನು ಪ್ರತಿಪಾದನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ, ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾನು ಕಾಂಗ್ರೆಸ್ ಶಾಸಕನಾಗಿದ್ದೆ. ಇದೇ ವೇಳೆ ಪಂಚಮಸಾಲಿ ಸಮಾಜದ ಮುಖಂಡರಾದ ಮುತ್ತು ಸಾಹುಕಾರ್ ಅಂಗಡಿ ನಾಲತ್ತುವಾಡ್, ಗುರುಲಿಂಗಪ್ಪಗೌಡ ಪಾಟೀಲ್, ಶಿರ್ಷಲ್ ದೊಡ್ಡಮನಿ ರೂಡ್ಗಿ, ಡಾಕ್ಟರ್ ವೀರೇಶ್ ಪಾಟೀಲ್, ಬಸಲಿಂಗಪ್ಪ ರಕ್ಕಸ್ಗಿ, ಕುಮಾರ ಸುಳಿಭಾವಿ ರೂಡ್ಗಿ, ಪರಶುರಾಮ್ ಢವಳಗಿ, ಮಲ್ಲಿಕಾರ್ಜುನ್ ಹತ್ತಿ, ಅಪ್ಪುಗೌಡ ಮೈಲೇಶ್ವರ್, ಸಂಗಮೇಶ್ ಹತ್ತಿ, ವೀರೇಶ್ ಡವಳ್ಗಿ, ರಮೇಶ್ ಡವಳ್ಗಿ, ನಡಹಳ್ಳಿ ಅವರ ಆಪ್ತರಾದ DCC ಬ್ಯಾಂಕ್ ಮಾಜಿ ನಿರ್ದೇಶಕ ಸೋಮನಗೌಡ ಬಿರಾದಾರ್ ಕೌಡಿಮಟ್ಟಿ, MR ಪಾಟೀಲ್ ವಕೀಲರು, ಸಂತೋಷ್ ಕುಮಾರ್ ಬಾದರಬಂಡಿ ಮತ್ತಿತರರು ಇದ್ದರು.